ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸೋ ಶಂಕೆ ಹಿನ್ನೆಲೆಯಲ್ಲಿ ಸರ್ಕಾರದ ಕಳ್ಳಾಟ ಬಯಲು ಮಾಡಲು ಮುಂದಾದ ಮಂಡ್ಯ ಯುವಕರು. ಇನ್ನು ಬಂಡೆಗೆ ಬಣ್ಣದ ಗುರುತು ಬರೆದ ಮಂಡ್ಯದ ಯುವಕ ಸಂಗಮದಲ್ಲಿ ಕಾವೇರಿ ನದಿ ಮಧ್ಯೆ ಇರುವ ಬಂಡೆಗೆ ಬಣ್ಣ ಬಳಿದು ಗುರುತಿಸಿದ್ದಾರೆ. ನೀರು ಬಿಟ್ರೆ ಮುಳುಗುತ್ತೆ. ನದಿ ಮಧ್ಯದ ಬಂಡೆಗಳು ಕೆಲ ದಿನಗಳಿಂದ ರಾತ್ರಿಯ ವೇಳೆ ನದಿ ನೀರಿನ ಮಟ್ಟ ಹೆಚ್ಚಾಗ್ತಿರೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಕದ್ದು ಮುಚ್ಚಿ ನೀರು ಬಿಟ್ಟರೂ ಕೂಡ ಗೊತ್ತಾಗುವಂತೆ ಇಲ್ಲಿ ಬಂಡೆಗೆ ಗುರುತು ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಗಂಜಾಂನ ಅಭಿಷೇಕ್ ಎಂಬಾತನಿಂದ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಈಗ ನಿಂತಿರೋದು ಇದು ನಮ್ಮ ಶ್ರೀರಂಗಪಟ್ಟಣದ ಕಾವೇರಿ ನದಿ ಸಂಗಮದಲ್ಲಿ ಇದ್ದೀನಿ. ಎರಡು ಕಡೆಯಿಂದನೂ ಬಂದು ಸೇರೋದು ಪಾಯಿಂಟ್ ಇದೇನೆ. ಸೆಂಟ್ರ್ ಅಲ್ಲಿ ನಾನು ನಿಂತಿದ್ದೀನಿ ಕಾವೇರಿ ನದಿ ಮಧ್ಯ ಭಾಗದಲ್ಲಿ. ಇಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಏನ್ ತಮಿಳುನಾಡು ಸರ್ಕಾರ ನೀರ್ ಕೇಳ್ತೈತೆ, ನಮ್ಗೆ ಕರ್ನಾಟಕದಲ್ಲಿ ನೀರ್ ಇಲ್ದೇ ಇರೋ ಕಾರಣ ತಮಿಳುನಾಡವ್ರು ನೀರ್ ಕೇಳ್ತಿದ್ದಾರೆ. ನೀವ್ ಯಾವ್ದೇ ಕಾರಣಕ್ಕೂ ನೀರ್ ಬಿಡಬಾರ್ದು. ಈ ರಾಜ್ಯ ಸರ್ಕಾರದ ಮೇಲೆ ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ. ನೀವು ನಮ್ ಕಣ್ ತಪ್ಸು ನೀವು ನೀರ್ ಬಿಡ್ತೀರಾ ಅಂತ ನಮ್ಗೆ ನಿಮ್ ಮೇಲೆ ನಮ್ಗೆ ನಂಬಿಕೆ ಇಲ್ದಿರೋ ಕಾರಣ ಕಾವೇರಿ ನದಿಗೆ ಬಂದು ಬಂಡೆ ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೊಂದು ಬಣ್ಣದಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಮೇಲೆ ಏನಾದ್ರೂ ನೀವು 1 ಇಂಚು ನೀರು ಜಾಸ್ತಿ ಆದ್ರೂ ನಾವು ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಹೋರಾಟ ಮಾಡಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಹಂಗಾಗಿ ಇದ್ರ ಮುಖಾಂತರ ತಮ್ಗೆ ತಿಳಿಸೋದಿಷ್ಟೇ, ನೀವು ತಮಿಳುನಾಡು ಸರ್ಕಾರ ಏನೇ ಒತ್ತಡ ಹಾಕಿದ್ರು ನಮ್ಮ ರಾಜ್ಯದವರಿಗೆ ನೀರಿಲ್ಲಪ್ಪ, ನಾವು ನಿಮ್ಗೆ ನೀರು ಕೊಡೋದಿಲ್ಲ ಅಂತೇಳಿ ಏನೇ ಆದ್ರೂ ತೀರ್ಪು ನಮ್ಮ ಕರ್ನಾಟಕದ ಪರ ಬರಬೇಕು. ನೀವು ಯಾವುದೇ ಕಾರಣಕ್ಕೂ ತಮಿಳುನಾಡು ಪರ ನೀವೇನಾದ್ರು ತೀರ್ಪು ಕೊಟ್ರೆ ನಮ್ದು ಹೋರಾಟ ಮಾತ್ರ ಇಡೀ ಕರ್ನಾಟಕದಾದ್ಯಂತ ನಾವು ಇಡೀ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ.